ನಿಮ್ಮ ಡೈಜೆಷನ್ ಸ್ಟ್ರಾಂಗ್ ಇದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ? ನಿಮ್ಮ ತೂಕ, ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನಲ್ಲಿ ಗೊತ್ತಾಗೋದಿಲ್ಲ, ನಿಮ್ಮ ಹಸಿವಿಂದ ಗೊತ್ತಾಗುತ್ತೆ. ನನ್ನ ಹತ್ರ ಬರೋ ಪೇಷಂಟ್ಸ್ಗೆ ನಾನು ಫಸ್ಟ್ ಪ್ರಶ್ನೆ ಕೇಳೋದೇನೆಂದರೆ, ನಿಮ್ಮ ಡೈಜೆಷನ್ ಹೇಗಿದೆ, ನಿಮಗೆ ಹಸಿವು ಚೆನ್ನಾಗಾಗತ್ತಾ ಅಂತ. ಯಾಕೆಂದರೆ ಆಯುರ್ವೇದದ ಪ್ರಕಾರ ನಿಮ್ಮ ಡೈಜೆಷನ್ ಚೆನ್ನಾಗಿಲ್ಲ ಅಂದರೆ ಸುಮಾರಷ್ಟು ಕಾಯಿಲೆಗಳು ನಿಮಗೆ ಬರ್ಬೋದು. ನಾನು ಹೇಳೋ ಈ ಒಂದು ರೂಲ್ನ ನೀವು ಫಾಲೋ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇನೆಂದರೆ, ನೀವು ಊಟ ಮಾಡೋಕ್ಕಿಂತ ಮುಂಚೆ 1 ನಿಮಿಷ ಸೈಲೆಂಟಾಗಿ ಕೂತ್ಕೊಂಡು ನಿಮ್ಮ ಬಾಡಿನ ಅಬ್ಸರ್ವ್ ಮಾಡಿ. ನಿಜವಾಗ್ಲೂ ಹಸಿವಾಗ್ತಿದೆಯಾ ಇಲ್ವಾ ಅಂತ. ಹಸಿವಾಗಿಲ್ಲ ಅಂದರೆ ನೀವು ಊಟ ಮಾಡಿದಾಗ ನಿಮಗೆ ಹೊಟ್ಟೆ ಭಾರ, ಆ್ಯಸಿಡಿಟಿ, ಬ್ಲೋಟಿಂಗ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಹಸಿವಾದಾಗ ಊಟ ಮಾಡಿದ್ರೆ ನಿಮಗೆ ಡೈಜೆಷನ್ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಹಸಿವಾಗ್ತಾ ಇಲ್ಲ, ತುಂಬ ಡೈಜೆಷನಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾನು ಹೇಳೋ ಈ ಪವರ್ಫುಲ್ ಟಿಪ್ನ ಫಾಲೋ ಮಾಡಿ. ಅದೇನೆಂದರೆ, ಅರ್ಧ ಇಂಚು ಹಸಿ ಶುಂಠಿಗೆ 1 ಚಿಟಿಕೆ ಉಪ್ಪಾಕಿ 5 ನಿಮಿಷ ಊಟಕ್ಕೆ ಮುಂಚೆ ಚೆನ್ನಾಗಿ ಅಗೆದು ತಿನ್ನಿ. ಇದರಿಂದ ನಿಮಗೆ ಹಸುವಲ್ಲಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಡೈಜೆಷನಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಆಗಿ ಸುಮಾರಷ್ಟು ಕಾಯಿಲೆಗಳು ಬರುತ್ತಲ್ಲ, ಇದನ್ನೆಲ್ಲನೂ ತಡೆಗಟ್ಬೋದು. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಅವೇರ್ನೆಸ್ನ ಸ್ಪ್ರೆಡ್ ಮಾಡಿ.